ಹಾಯ್ ಫ್ರೆಂಡ್ಸ್, ಸ್ಪರ್ಧಾ ಚರಿತ್ರೆ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಜಗತ್ತಿನ ಪ್ರಮುಖ ನಾಗರಿಕತೆಗಳಲ್ಲಿ ಅಧ್ಯಾಯ 7.6 ಅಮೆರಿಕ ನಾಗರಿಕತೆಯ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಓಕೆ ಸ್ನೇಹಿತರೆ. ಅಮೆರಿಕದ ನಾಗರಿಕತೆಗಳು ಮಾಯಾ, ಆಸ್ಟೆಕ್ ಮತ್ತು ಇಂಕಾ ಇವುಗಳನ್ನು ಅಮೆರಿಕ ಖಂಡದ ಪ್ರಾಚೀನ ಕೊಲಂಬಿಯಾ ನಾಗರಿಕತೆಗಳು ಎಂದು ಕರೆಯಲಾಗಿದೆ. ಇವು ಅಮೆರಿಕಾದಲ್ಲಿನ ಇಂಡಿಯನ್ ಮೂಲನಿವಾಸಿಗಳ ಸಂಸ್ಕೃತಿಯನ್ನು ಸೂಚಿಸುತ್ತವೆ. ಅಮೆರಿಕಾದಲ್ಲಿ ಕಾಣುವ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಹಳೆಯ ಜಗತ್ತಿನ ನಾಗರಿಕತೆಗಳಾದ ಈಜಿಪ್ಟ್, ಮೆಸೊಪೊಟೇಮಿಯಾ ಹಾಗೂ ಚೀನಾದ ನಾಗರಿಕತೆಯಂತೆಯೇ ವಿಶಿಷ್ಟವಾದವು. ಈ ಹೊಸ ಜಗತ್ತಿನ ನಾಗರಿಕತೆಗಳಲ್ಲಿಯೂ ಸಂಸ್ಥಾನಗಳು, ಸಾಮ್ರಾಜ್ಯಗಳು, ಅದ್ಭುತವಾದ ಸ್ಮಾರಕಗಳು, ನಗರಗಳು ಹಾಗೂ ಕಲೆ, ಲೋಹ ತಂತ್ರಜ್ಞಾನ ಮತ್ತು ಬರವಣಿಗೆಯನ್ನು ಕಾಣುತ್ತೇವೆ. ನಿಮಗಿದು ತಿಳಿದಿರಲಿ, ಮಧ್ಯಕಾಲೀನ ಯುರೋಪಿನ ದೇಶಗಳು ಭಾರತಕ್ಕೆ ಹೊಸ ಜಲಮಾರ್ಗಗಳನ್ನು ಅನ್ವೇಷಿಸುವ ಪ್ರಯತ್ನದಲ್ಲಿ ಹೊಸ ಭೂಖಂಡಗಳನ್ನು ಪತ್ತೆ ಮಾಡಿದರು. ಹೀಗೆ ಪತ್ತೆಯಾದ ಅಮೆರಿಕ ಹಾಗೂ ಆಸ್ಟ್ರೇಲಿಯಾವನ್ನು ಭಾರತವೆಂದು ಪರಿಭಾವಿಸಿ ಅಲ್ಲಿನ ಜನರನ್ನು ಇಂಡಿಯನ್ನರೆಂದು ಕರೆದರು. ಹೀಗಾಗಿಯೇ ಅಮೆರಿಕದ ಮೂಲ ನಿವಾಸಿಗಳು ಹಾಗೂ ಆಸ್ಟ್ರೇಲಿಯಾದ ಮೂಲ ನಿವಾಸಿಗಳು ಇಂಡಿಯನ್ನರೆಂದೇ ಕರೆಸಿಕೊಂಡರು. ನಂತರದ ಚರಿತ್ರೆಯಲ್ಲಿ ಪರಿಚಿತವಾದ ದೇಶಗಳಿಗೆ ಹಳೆಯ ಜಗತ್ತು ಹಾಗೂ ಹೊಸದಾಗಿ ಪತ್ತೆಯಾದ ಭೂಖಂಡಗಳಿಗೆ ಹೊಸ ಜಗತ್ತು ಎಂದು ಕರೆದರು. ಅಧ್ಯಾಯ 7.6 ಅಮೆರಿಕ ನಾಗರಿಕತೆಗಳು. 1. ಮಾಯಾ ನಾಗರಿಕತೆ. ಪ್ರಮುಖ ಅಂಶಗಳು. ಮೆಕ್ಸಿಕೋದ ಯುಕಟಿನ್ ಪ್ರದೇಶದಲ್ಲಿನ ಅಮೆರಿಕಾದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯಾ ಎನ್ನುವರು. ಇವರ ಭಾಷೆ ಯುಕಟೇಕ್. ಇವರ ಕಾಲದ ಕಲ್ಲಿನಿಂದ ಕಟ್ಟಿದ ನಗರಗಳ ಅವಶೇಷಗಳು ಮೆಕ್ಸಿಕೋದ ಯುಕಟಿನ್, ಗ್ವಾಟೆಮಾಲಾ ಹಾಗೂ ಹಾಂಡರಸ್ಗಳಲ್ಲಿ ದೊರೆತಿವೆ. ಇವರ ಮೊಟ್ಟಮೊದಲ ನಗರಗಳು ಸಾಶಾ 320ರ ಹೊತ್ತಿಗೆ ನಿರ್ಮಾಣಗೊಂಡಿದ್ದವು. ಸಾಶಾ 1527ರಿಂದ ಸಾಶಾ 1546ರವರೆಗಿನ ಕೋರ್ಟೇಜ್ ನೇತೃತ್ವದಲ್ಲಿ ನಡೆದ ಸ್ಪೇನಿನವರ ಆಕ್ರಮಣದೊಂದಿಗೆ ಮಾಯಾ ಸಂಸ್ಕೃತಿ ಅಂತ್ಯವಾಯಿತು. ಈ ಆಕ್ರಮಣದಲ್ಲಿ ಬದುಕಿ ಉಳಿದ ಮಾಯಾ ಇಂಡಿಯನ್ನರು ಯುಕಟನ್ನಿನ ಉತ್ತರದ ವಲಯ ಹಾಗೂ ಗ್ವಾಟೆಮಾಲದಲ್ಲಿ ಇವತ್ತಿಗೂ ಇದ್ದಾರೆ. ಇವರ ಬರವಣಿಗೆ ಹೀರೋಗ್ಲಿಫಿಕ್ಸ್. ಜೋಳದ ಬೆಳೆ ಅವರ ಆರಾಧ್ಯ ದೈವ. ಮಳೆ, ಮಣ್ಣು, ಗಾಳಿ, ಸೂರ್ಯಚಂದ್ರನನ್ನು ದೇವರಂತೆ ಕಾಣುತ್ತಿದ್ದರು. 2. ಆಸ್ಟೆಕ್. ಮೆಕ್ಸಿಕೋದಲ್ಲಿನ ಟೆಕ್ಸ್ಕೊಕೊ ಎಂಬುದು ಒಂದು ಸರೋವರ. ಆ ಸರೋವರದ ದ್ವೀಪವೊಂದರ ಮೇಲೆ ಆಸ್ಟೆಕರು ತಮ್ಮ ನಗರವನ್ನು ಕಟ್ಟಿಕೊಂಡರು. ಇವರ ಕುಲದ ಹಿರಿಯರಲ್ಲಿ ಒಬ್ಬನಾದ ಟೆನೋಚನ ಹೆಸರಿನ ಹಿನ್ನೆಲೆಯಲ್ಲಿ ಆಸ್ಟೆಕರನ್ನು ಟೆನೋಚರೆಂದು ಕರೆಯಲಾಗಿದೆ. ಇವರು ನಿರ್ಮಿಸಿಕೊಂಡ ನಗರವನ್ನು ಟೆನೋಸ್ಟಿಪ್ಲಾನ್, ನೀರಿನಿಂದ ಉದಯಿಸುವ ಕಲ್ಲು ಎಂದು ಕರೆಯುತ್ತಾರೆ. ಇವರ ನಗರವನ್ನು ಮೆಕ್ಸಿಕಾ ಎಂದು ಸಹ ಕರೆಯಲಾಗಿದೆ. ಅಲ್ಲಿನ ಜನರನ್ನು ಅದೇ ಹೆಸರಿನಿಂದ ಗುರುತಿಸುತ್ತಾರೆ. ಇವರ ಭಾಷೆ ನಹುವಾ. ಇಂದಿಗೂ ಮೆಕ್ಸಿಕೋದಲ್ಲಿ ನಹುವಾ ಭಾಷೆಯನ್ನಾಡುವವರಿದ್ದಾರೆ. ಇವರ ಚರಿತ್ರೆಯು ಮೌಖಿಕ ಪರಂಪರೆಯನ್ನು ಸ್ಪೇನಿನ ಚರಿತ್ರೆಕಾರರು ಭಾಷಾಂತರ ಮಾಡಿದ್ದಾರೆ. ಇವುಗಳನ್ನು ಇಂಡಿಯನ್ ಕೊಡೈಸಿಸ್ ಎಂದು ಕರೆಯಲಾಗಿದೆ. 1517ರಲ್ಲಿ ಹರ್ನೆಂಡೋ ಕಾರ್ಟೆಕ್ಸ್ನ ನೇತೃತ್ವದಲ್ಲಿ ಧಾವಿಸಿ ಬಂದ ಸ್ಪೇನಿನ ಪಡೆ ಇವರ ಸಾಂಸ್ಕೃತಿಕ ದಮನಕ್ಕೆ ಕಾರಣವಾಯಿತು. 3. ಇಂಕಾ. 15 ಮತ್ತು 16ನೇ ಶತಮಾನಗಳಲ್ಲಿ ಏಳಿಗೆಯನ್ನು ಕಂಡ ಇಂಕಾ ಸಾಮ್ರಾಜ್ಯದ ವ್ಯಾಪ್ತಿ ಪೆರು, ಈಕ್ವೆಡಾರ್, ಚಿಲಿ ಹಾಗೂ ಅರ್ಜೆಂಟೈನಾ ಭಾಗಗಳವರೆಗೆ ಆವರಿಸಿತ್ತು. ಟ್ಯೂಪೆಕ್ ಇವರ ಪ್ರಸಿದ್ಧ ನಾಯಕ. ಟಿಟಿಕಾಕ ಸರೋವರದ ದ್ವೀಪವೊಂದರಲ್ಲಿನ ಮೇಲಿನ ಅರಮನೆ ಮತ್ತು ಚಂದ್ರನ ದೇವಾಲಯ ಇಂಕ ಜನರು ನಿರ್ಮಿಸಿದ 2 ಪ್ರಸಿದ್ಧ ಕಟ್ಟಡಗಳು. ಸೂರ್ಯದೇವನು ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ. ವೀರಕೋಚನೆಂದ ದೇವರು ಸೃಷ್ಟಿಗೆ ಕಾರಣನಾದವನೆಂದು ನಂಬಿದ್ದರು. ಸೂರ್ಯದೇವನು ವೀರಕೋಚ ಮತ್ತು ಜನಗಳ ನಡುವಿನ ಸಂಪರ್ಕವಾಗಿದ್ದನು ಎಂಬುದು ಇವರ ನಂಬಿಕೆ. ಪ್ರಕೃತಿ ವಿಸ್ಮಯಗಳಾದ ಚಂದ್ರ, ತಾರೆ, ಮಿಂಚು ಹಾಗೂ ಮತ್ತಿತರ ಪ್ರಾಕೃತಿಕ ಅಂಶಗಳನ್ನು ಇವರು ಆರಾಧಿಸುತ್ತಿದ್ದರು. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಲ್ಲಿಯವರೆಗೆ ಜಗತ್ತಿನ ನಾಗರಿಕತೆಗಳಲ್ಲಿ ಈಜಿಪ್ಟ್, ಮೆಸೊಪೊಟೇಮಿಯಾ, ಚೀನಾ, ಗ್ರೀಕ್ ಮತ್ತು ರೋಮನ್ ಹಾಗೂ ಅಮೆರಿಕ ನಾಗರಿಕತೆಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.